मैं नरेंद्र दामोदर दास मोदी ईश्वर की शपथ लेता हूं कि ನಿನ್ನೆ ದೇಶ ಒಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಯಿತು. ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವದ ಪ್ರಧಾನಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಆ ದಿನ ಮೋದಿಯವರು ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದರು. ಮೊದಲು ಮಹಾತ್ಮ ಗಾಂಧಿಯವರ ಸಮಾಧಿಗೆ ಹೋಗಿ ನಮನವನ್ನ ಸಲ್ಲಿಸುವ ಮೂಲಕ ದಿನವನ್ನ ಪ್ರಾರಂಭ ಮಾಡಿದ ಮೋದಿ ಅವರು ನಂತರ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಮಾಧಿ ಸ್ಥಳಕ್ಕೆ ಬಂದ ಮೋದಿ ಅವರು ಅಲ್ಲಿಯೂ ಪುಷ್ಪ ನಮನವನ್ನ ಸಲ್ಲಿಸಿದ್ರು. ನಂತರ ಮೋದಿ ದೇಶಕ್ಕಾಗಿ ದೇಹತ್ಯಾಗ ಮಾಡಿದ ಯೋಧರ ಸಮಾಧಿಗಳಿಗೆ ನಮನವನ್ನ ಸಲ್ಲಿಸುವ ಮೂಲಕ ಅವರಿಗೆ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಭಾರತೀಯ ವೀರ ಯೋಧರ ಬಗ್ಗೆ ಇರುವ ಗೌರವವನ್ನು ಸೂಚಿಸಿದರು. ಮೋದಿ ಅವರ ಈ ನಡೆಯನ್ನು ಕಂಡು ಎಲ್ಲರೂ ಮೋದಿ ಅವರ ಈ ನಡೆಗೆ ಮನಸೋತಿದ್ದಾರೆ. ಸಾಮಾನ್ಯವಾಗಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡುವವರು ದೇವಸ್ಥಾನಗಳಿಗೆ ತೆರಳಿ ಪೂಜೆ ಸಲ್ಲಿಸುವುದು ಸಾಮಾನ್ಯ. ಆದರೆ ಯೋಧರೆಂಬ ದೇವರಿಗೆ ನಮನ ಸಲ್ಲಿಸುವ ಮೂಲಕ ಅಸಂಖ್ಯಾತ ಭಾರತೀಯರ ಮನಸ್ಸನ್ನ ಮೋದಿ ಅವರು ಗೆದ್ದಿದ್ದಾರೆ. ನಂತರ ಮಂತ್ರಿಗಳಾಗಿ ಆಯ್ಕೆಯಾದ ಸದಸ್ಯರ ಜೊತೆಗೆ ಮಾತುಕತೆಯಲ್ಲಿ ಭಾಗಿಯಾಗಿದ್ರು. ಇದಾದ ನಂತರ ಮೋದಿ ಅವರು ಪ್ರಮಾಣ ವಚನ ಸಮಾರಂಭದಲ್ಲಿ ಭಾಗಿಯಾದರು. ಅಲ್ಲಿ ಸಾವಿರಾರು ಜನ ಸೇರಿದ್ರು. ಮಾಲ್ಡೀವ್ಸ್, ಬಾಂಗ್ಲಾ ಹೀಗೆ ಹಲವಾರು ದೇಶಗಳ ಪ್ರಧಾನಿಗಳು ಅಲ್ಲಿ ಸೇರಿ ಇಂತಹದ್ದೊಂದು ಐತಿಹಾಸಿಕ ಘಟನೆಗೆ ಸಾಕ್ಷಿಯಾದರು. ಭಾರತದಂತಹ ದೊಡ್ಡ ದೇಶದಲ್ಲಿ 3ನೇ ಬಾರಿಗೆ ಪ್ರಧಾನಿಯಾಗೋದು ಸಾಮಾನ್ಯ ಮಾತಂತೂ ಅಲ್ವೇ ಅಲ್ಲ. ಯಾವುದೇ ಕೌಟುಂಬಿಕ ಹಿನ್ನೆಲೆ ಇಲ್ಲದೆ ಸಾಮಾನ್ಯ ಮಧ್ಯಮ ವರ್ಗದಿಂದ ಒಂದೊಂದೇ ಮೆಟ್ಟಿಲುಗಳನ್ನ ಏರುತ್ತಾ ಬಂದು ದೇಶದ ಪ್ರಧಾನಿ ಹುದ್ದೆಯನ್ನ ಏರೋದು ಅಷ್ಟು ಸುಲಭವಲ್ಲ. ಅಂತಹದ್ದೊಂದು ಬೃಹತ್ ಸಾಧನೆಗೆ ಮೋದಿ ಸಾಕ್ಷಿಯಾಗಿದ್ದಾರೆ. ದೇಶದ ಪ್ರಧಾನಿಯಾಗಿ ಮೋದಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಅವರ ಸಚಿವ ಸಂಪುಟಕ್ಕೆ ಆಯ್ಕೆಯಾಗಿರುವ ಮಂತ್ರಿಗಳು ಸಹ ಪ್ರಮಾಣ ವಚನ ಸ್ವೀಕರಿಸಿದರು. ಕರ್ನಾಟಕದಿಂದ ಕುಮಾರಸ್ವಾಮಿ, ನಿರ್ಮಲಾ ಸೀತಾರಾಮನ್, ಶೋಭಾ ಕರಂದ್ಲಾಜೆ, ಬಿ ಸೋಮಣ್ಣ ಮುಂತಾದವರಿಗೆ ಆಹ್ವಾನವನ್ನ ಕೋರಲಾಗಿತ್ತು. 30 ಮಂದಿ ಕ್ಯಾಬಿನೆಟ್ ದರ್ಜೆಯ ಸಚಿವರು, 5 ಮಂದಿ ಸ್ವತಂತ್ರ ಖಾತೆಯ ಸಚಿವರು, 36 ಮಂದಿ ರಾಜ್ಯ ಸಚಿವರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸಿದರು. ಎಂದಿನಂತೆ ದೇಶದ ರಾಷ್ಟ್ರಪತಿಯಾಗಿರುವ ದ್ರೌಪದಿ ಮುರ್ಮುರವರು ಪ್ರಧಾನಮಂತ್ರಿ ಸೇರಿದಂತೆ ಮಂತ್ರಿಮಂಡಲದ ಎಲ್ಲ ಸದಸ್ಯರಿಗೆ ಪ್ರಮಾಣ ವಚನವನ್ನ ಬೋಧಿಸಿದರು. ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಅಲ್ಲಿ ನೆರೆದಿದ್ದ ಎಲ್ಲ ಮುಖಂಡರು, ಜನಸಾಮಾನ್ಯರು ಪ್ರಧಾನಮಂತ್ರಿ ಸೇರಿದಂತೆ ಅವರ ಮಂತ್ರಿಮಂಡಲಕ್ಕೆ ಶುಭ ಹಾರೈಸಿದರು. ಇದು ಬಹುಶಃ ಮೋದಿ ಅವರ ಅಂತಿಮ ಅಧಿಕಾರ ಸ್ವೀಕಾರ ಆಗಿರಬಹುದು. ಯಾಕಂದ್ರೆ ಇದಾದ ನಂತರ ಮೋದಿ ತಮ್ಮ ರಾಜಕೀಯ ಬದುಕಿಗೆ ವಿರಾಮವನ್ನ ಹೇಳಬಹುದು. ಹಾಗಾಗಿ ಈ ಬಾರಿ ಮೋದಿ ಮತ್ತಷ್ಟು ವೇಗವಾಗಿ ಕಾರ್ಯ ಮಾಡಲಿದ್ದಾರೆ ಎಂಬ ಎಲ್ಲ ಸುಳಿವುಗಳು ಕಾಣಿಸ್ತಿವೆ. ಅವರ ನಾಯಕತ್ವದಲ್ಲಿ ಭಾರತ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಸಾಗುವ ನಿರೀಕ್ಷೆ ಇದೆ. ಯಾವ ರೀತಿ ಭಾರತವನ್ನ ಮೋದಿ ಮುನ್ನಡೆಸುತ್ತಾರೆ ಎಂಬುದನ್ನ ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಸ್ನೇಹಿತರೆ ಈ ವಿಡಿಯೋ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ.